ಚನ್ನಪಟ್ಟಣ ಉಪಚುನಾವಣಾ ಕಣಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಎಂಟ್ರಿ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರುವಂಥದ್ದು. ಜೊತೆಗೆ ಅವರ ಎಂಟ್ರಿಯನ್ನು ಕೂಡ ಸಿ.ಪಿ. ಯೋಗೇಶ್ವರ್ ಅವರು ಸ್ವಾಗತ ಮಾಡಿರ್ತಕ್ಕಂಥ ಸಾಕಷ್ಟು ಗಮನಾರ್ಹವಾದಂತಹ ವಿಚಾರ. ಇದರ ಬಗ್ಗೆ ಮಾತನಾಡಲಿಕ್ಕೆ ಮಾಜಿ ಸಚಿವರಾಗಿರುವಂತಹ ಸಿ.ಪಿ. ಯೋಗೇಶ್ವರ್ ಅವರ ಮುಟ್ಟಿಗಿದ್ರೆ ಅವರನ್ನು ಕೂಡ ಮಾತಾಡಿಸ್ತೇನೆ. ಸರ್, ಈಗಾಗಲೇ ಉಪಚುನಾವಣೆ ಸಾಕಷ್ಟು ರಂಗೇರ್ತಾ ಇದೆ. ಈಗ ಡಿ.ಕೆ. ಶಿವಕುಮಾರ್ ಸ್ವತಃ ಅವರೇ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ, ಅವರೇ ಬರ್ತಾರೆ ಅನ್ನುವಂತಹ ಮಾತುಗಳು ಕೂಡ ಇದೆ. ತಾವೇನು ಹೇಳ್ತೀರಿ ಸರ್? ಈಗ ನೀವು ಮಹಾಭಾರತ ಯುದ್ಧನ ನೋಡಿದ್ದೀರಿ. ಮೊದಲು ಪ್ರಾರಂಭದಲ್ಲಿ ಸಣ್ಣ ಪುಟ್ಟವರು ಯುದ್ಧ ಮಾಡ್ತಾರೆ. ಕೊನೆಗೆ ಅಂತಿಮವಾಗಿ ಸೋಲು ಕಂಡ ಮೇಲೆ ಗೆಲ್ಲಬೇಕು ಅಂತ ಅನಿವಾರ್ಯತೆ ಬಂದಾಗ ಸೋಲು ಗೆಲುವು ಏನಾರಾಗಲಿ ಕೊನೆಗೆ ಅವರೇ ಕತ್ತಿ ತಗೋತಾರೆ. ಹಂಗೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಭಾಳ ಎತ್ತರಕ್ಕಿರ್ತಕ್ಕಂಥ ನಾಯಕ, ಮುಖ್ಯಮಂತ್ರಿ ಆಗಲಿಕ್ಕೆ ಒಂದೇ ಗೇಣು ಇರ್ತಕ್ಕಂಥ ನಾಯಕ, ಒಂದು ಮೆಟ್ಲು ಎತ್ತಿದ್ರೆ ಮುಖ್ಯಮಂತ್ರಿ. ಪಾಪ ಅಂಥವ್ರು ನಾವೇ ಸ್ಪರ್ಧೆ ಮಾಡ್ತೀನಿ ಅಂದಾಗ ನಾವು ಸ್ವಾಗತ ಮಾಡ್ಬೇಕು ತಾನೆ. ಹಂಗಾಗಿ ನಾವು ಅವ್ರನ್ನ ಸ್ವಾಗತಿಸ್ತೀವಿ. ಇದೊಂದು ರೀತಿಯ ಅಸಂಬದ್ಧವಾದಂಥ ರಾಜಕಾರಣದಲ್ಲಿ ಅಸ್ವಾಭಾವಿಕವಾದಂಥ ಪ್ರಕ್ರಿಯೆ. ಬಹುಶಃ ಇದು ಅವರ ರಾಜಕೀಯ ದುರಂತಕ್ಕೆ ಕಾರಣ ಆಗ್ಬೋದು ಅಂತ ಅನಿಸುತ್ತೆ ನನಗೆ. ಸರ್, ಅವರು ಹೇಳ್ತಾ ಇದ್ದಾರೆ ಈ ಒಂದು ಚನ್ನಪಟ್ಟಣದಲ್ಲೂ ಕೂಡ ಹೊಸ ಅಧ್ಯಾಯ ಆರಂಭವಾಗುತ್ತೆ ಅಂತ. ಹೊಸ ಅಧ್ಯಾಯ ಅಂತಂದರೆ ಏನು ಸರ್? ಹೊಸ ಅಧ್ಯಾಯನೂ ಆಗ್ಬೋದು, ಕೊನೆ ಅಧ್ಯಾಯನೂ ಆಗ್ಬೋದು. ಕೊನೆ ಅಧ್ಯಾಯ ಅಂತಂದರೆ ಹೇಗೆ ಸರ್? ಹೇಗೆ ಅದನ್ನು ವಿಶ್ಲೇಷಣೆ ಮಾಡ್ತೀವಿ? ಈಗ ಇಲ್ಲಿ ಬಂದು ಅವರು 100% ಭಾಗ ಸೋಲ್ತಾರೆ. ಸೋತ ಮೇಲೆ ನೈತಿಕವಾಗಿ ಅವರು ಸೋಲನ್ನು ಒಪ್ಕೋಬೇಕಾಗ್ತದೆ. ಅವ್ರ ರಾಜಕೀಯದಲ್ಲಿ ಭಾಳ ಏರುಪೇರು ಆಗ್ತದೆ. ಅವ್ರ ಆಘಾತವನ್ನು ತಮ್ಮನ್ನ ಸೋಲೇ ತಡ್ಕೊಳ್ಳೋಕ್ಕಾಗಲ್ಲ. ಇನ್ನು ಅವ್ರಿಗೆ ಆಘಾತ ಆದರೆ ಹೆಂಗೆ ತಡ್ಕೋತಾರೆ? ಹಂಗಾಗಿ ಬಹುಶಃ ಇದು ನೋಡಬೇಕು ಏನಾಗುತ್ತೆ ಅಂತ. ಸರ್, ಒಂದು ಪ್ರಮುಖವಾಗಿ ಅವರು ಚನ್ನಪಟ್ಟಣ ಈ ಒಂದು ಕ್ಷೇತ್ರಕ್ಕೆ ಬರಲಿಕ್ಕೆ ಕಾರಣ ಅಂತಂದರೆ ತಮ್ಮನ ಸೋಲಿನ ಸೇಡನ್ನು ತೀರಿಸ್ಕೊಳ್ಳುವಂಥದ್ದು ಒಂದಾದರೆ, ಮತ್ತೊಂದು JDS ಅನ್ನು ಇಡೀ ಜಿಲ್ಲೆಯಿಂದ ಹೊರಗಾಕುವಂಥ ಪ್ರಯತ್ನ ಇದು ಅಂತನ್ನುವಂಥ ಮಾತುಗಳಿದೆ. ಸ್ವಾಭಾವಿಕವಾಗಿ JDS ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈ ಭಾಗದ ಜನಗಳ ಮನಸ್ಸಿನಲ್ಲಿ ಹೃದಯದಲ್ಲಿ ಇರ್ತಕ್ಕಂಥ ಪಕ್ಷ. ಭಾಳ ಸಂದರ್ಭಗಳನ್ನು ರಾಜಕೀಯ ಇತಿಹಾಸವನ್ನು ತೆಗೆದು ನೋಡಿದಾಗ ಒಂದು ದಿವಸ ಒಂದು ಸಾರಿ 3 ಗೆದ್ದಿರ್ತಾರೆ, ಇನ್ನೊಂದು ಸಾರಿ 60 ಗೆಲ್ತಾರೆ, ಒಂದು ಸತಿ 10 ಗೆದ್ದಿರ್ತಾರೆ, ಇನ್ನೊಂದು ಸಾರಿ 25 ಗೆಲ್ತಾರೆ. ಹಿಂಗೆ ಅದು ಏನು ಅದ್ರ ಬಗ್ಗೆ ಆ JDSನ್ನು ನಿರ್ನಾಮ ಮಾಡೋಕ್ಕಾಗೋದೇ ಇಲ್ಲ. ಯಾಕೆಂದರೆ ಜನದ ಹೃದಯದಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಪಾರ್ಟಿ. ಶಿವಕುಮಾರ್ ಅವರು ಏನು ಪ್ಲ್ಯಾನ್ ಇಟ್ಕೊಂಬರ್ತಾ ಇದ್ದಾರೋ ಗೊತ್ತಿಲ್ಲ. ಅವ್ರು ನೋವಾಗಿರ್ಬೋದು. ಯಾಕೆ ನೋವಾಗುತ್ತೆ? ನೀವು ಸರಿಯಾಗಿ ನಡವಳಿಕೆ ಮಾಡಲಿಲ್ಲ, ಜನಗಳನ್ನು ಭಾಳ ನಿಕೃಷ್ಟವಾಗಿ ಕಂಡ್ರಿ, ಜನಸಾಮಾನ್ಯರ ಬಗ್ಗೆ ನಿಮ್ಮ ಕಾಳಜಿ ಇರಲಿಲ್ಲ. ಸ್ವಾಭಾವಿಕವಾಗಿ ಜನ ನಿಮ್ಮನ್ನು ವಿರೋಧ ಮಾಡಿ ಸೋಲಿಸಿದ್ದಾರೆ. ಅದನ್ನು ಸ್ವೀಕಾರ ಮಾಡ್ದೇನೆ ಪುನಃ ನಾನು ಗೆಲ್ತೀನಿ ಅಂತ ಬಂದರೆ ನಿಮಗೂ ಅದೇ ಆಗುತ್ತೆ. ಚನ್ನಪಟ್ಟಣದ ಅಭಿವೃದ್ಧಿ ಆಗಿಲ್ಲ, ಕನಕಪುರ ಮಾದರಿಯಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂದರೆ ಮಾಡೆಲ್ ಆಗಿ ಅದನ್ನು ತಗೋತಾ ಇದ್ದಾರೆ. ಅಂದರೆ ಕನಕಪುರ ಮಾಡೆಲ್ ಅಂತಂದರೆ ಏನಂತೀರ ಸರ್? ಈಗ ಇಡೀ ರಾಜ್ಯ ಚನ್ನಪಟ್ಟಣದ ನೀರಾವರಿಯನ್ನು ಒಂದು ಮಾಡೆಲಾಗಿ ತಗೊಂಡಿದೆ. ಭಾಳಷ್ಟು ಜನ ಮಂತ್ರಿಗಳು, ಶಾಸಕರು ಚನ್ನಪಟ್ಟಣಕ್ಕೆ ಬಂದು ಇಲ್ಲಿ ನೀರಾವರಿ ಬಗ್ಗೆ, ಇಲ್ಲಿ ಅಭಿವೃದ್ಧಿ ಬಗ್ಗೆ ನೋಡ್ಕೊಂಡು ಹೋಗಿ ಅದನ್ನು ಕಾಪಿ ಮಾಡಿದಂಥ 108 ನಿದರ್ಶನಗಳಿದೆ. ಕನಕಪುರ ಯಾವ ಮಾಡಲಿಕ್ಕೆ ಗೊತ್ತಿಲ್ಲ. ಕನಕಪುರ ಅಂದರೆ ಮಾಮೂಲಿ ದೌರ್ಜನ್ಯ, ದಬ್ಬಾಳಿಕೆ, ಮಜಲ್ ಪವರು, ಮನಿ ಪವರು, ಕ್ರಿಮಿನಲ್ ಕೇಸ್ ಹಾಕ್ಸೋದು, ಧಮಕಿ ಹಾಕ್ಸೋದು, ಪೊಲೀಸ್ ಸ್ಟೇಷನ್ಗೆ ಒದಿಸೋದು, ಒಬ್ಬರನ್ನೊಬ್ಬನಿಗೆ ಎತ್ಕಟ್ಟಿ ಕೋರ್ಟು ಹಲಿಸೋದು, ಅವ್ರ ಮಾತನ್ನು ಕೇಳೋದು, ಬೈದಲ್ಲಿ ಇಟ್ಕೊತಕ್ಕಂಥದ್ದು ಕನಕಪುರ ಮಾಡಲು. ಕನಕಪುರದಲ್ಲಿ ಆರ್ಥಿಕವಾಗಿ ಜನಸಾಮಾನ್ಯರ ಬದುಕು ಮುಂದುವರೆದಿದೆ ಅಂತ ನನಗನ್ಸಲ್ಲ. ನೀವು ಬೇಕಾದ್ರೆ ಹೋಗಿ ಕನಕಪುರ ನೋಡ್ಕೊಂಡು ಬನ್ನಿ. ನೀವು ಒಂದಷ್ಟು ಕಟ್ಟಡ ಕಟ್ಟಿದ್ದಾರೆ, ಸರ್ಕಾರಿ ದುಡ್ಡಿನಲ್ಲಿ ಒಂದಷ್ಟು ಹೊಡೆದಿದ್ದಾರೆ, ಒಂದಷ್ಟು ರೋಡ್ಗಳು ಮಾಡಿದ್ದಾರೆ, ಒಂದಷ್ಟು ಬಿಲ್ಡಿಂಗ್ ಮಾಡಿದ್ದಾರೆ ಅಂತ ಬಿಟ್ಟರೆ ಜನಸಾಮಾನ್ಯರ ಆರ್ಥಿಕ ಪರಿಸ್ಥಿತಿ ಕನಕಪುರದಲ್ಲಿ ಇಂಪ್ರೂವ್ ಮಾಡಲಿಲ್ಲ. ಇವ್ರು ಇಂಪ್ರೂವ್ ಆಗಿದ್ದಾರೆ, ಕನಕಪುರ ಇಂಪ್ರೂವ್ ಆಗಿಲ್ಲ. ಆದರೆ ನಮ್ಮ ತಾಲೂಕಲ್ಲಿ ಹಂಗಲ್ಲ, ರಿವರ್ಸ್ ಇದು. ಕನಕಪುರದಲ್ಲಿ, ಚನ್ನಪಟ್ಟಣದಲ್ಲಿ ಜನಸಾಮಾನ್ಯರ ಆರ್ಥಿಕ ಪರಿಸ್ಥಿತಿ ಏನು ತಲಾವಾರು ಆದಾಯ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು. ಎಲ್ಲಿ? ಚನ್ನಪಟ್ಟಣ ಇಸ್ ಒನ್ ಆಫ್ ದ ಮಾಡೆಲ್ ತಾಲೂಕು ಇನ್ ದ ಸ್ಟೇಟ್. ಹಂಗಾಗಿ ನಮ್ಮ ತಾಲೂಕನ್ನ ಅವ್ರು ಕಂಪೇರ್ ಮಾಡೋಕ್ಕಾಗಲ್ಲ. ಶಿವಕುಮಾರ್ಗೆ ಗೊತ್ತಿಲ್ಲ, ಏನೋ ರಾಜಕೀಯವಾಗಿ ಒಂದು ಸ್ಟೇಟ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಅಷ್ಟೇ. ಅಧಿಕಾರ ಇದೆಯಲ್ಲ, ದುಡ್ಡು ಕೊಡ್ಬೋದು, ಏನೋ ಒಂದು ಮಾಡ್ಬೋದು, ಅದೇ ಉಡಾಫೇರಿ, ಅದೇ ಹಳೆ ಉಡಾಫೇರಿಯಲ್ಲಿ ಮಾತಾಡಿದ್ದಾರೆ. ರಿಯಲ್ ಆಗಿ ಚನ್ನಪಟ್ಟಣಕ್ಕೂ ಮತ್ತು ಕನಕಪುರಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಚನ್ನಪಟ್ಟಣದಲ್ಲಿ ಇವತ್ತು 16 ದೊಡ್ಡ ಬ್ಯಾಂಕ್ಗಳು, ಖಾಸಗಿ ಬ್ಯಾಂಕ್ಗಳು, 100 ಸಣ್ಣ ಫೈನಾನ್ಸ್ ಕಂಪ್ನಿಗಳು ಕೆಲಸ ಮಾಡ್ತವೆ. ಆರ್ಥಿಕವಾಗಿ ಸದೃಢವಾಗಿದ್ದೀವಿ, ಸಾಮಾಜಿಕವಾಗಿ ಚೆನ್ನಾಗಿದ್ದೀವಿ, ಶೈಕ್ಷಣಿಕವಾಗಿ ಚೆನ್ನಾಗಿದ್ದೀವಿ. ಬ್ರಿಟಿಷ್ನವ್ರ ಕಾಲದಿಂದನೂ ಕೂಡ ಇಲ್ಲಿ ವಿದ್ಯಾಸಂಸ್ಥೆಗಳಿದ್ದೋ. ಇದು ಮೊದಲಿಂದನೂ ಕೂಡ
ಇನ್ನೂ ಹಿಂದಕ್ಕೆ ಹೋದರೆ ಗಂಗರ ಸಾಮ್ರಾಜ್ಯದಲ್ಲೂ ಕೂಡ ಇದು ಪ್ರಮುಖವಾದಂಥ ಸ್ಥಾನ ಪಡೆದಿತ್ತು. ಇಲ್ಲಿ ಕೆರೆ ಕಟ್ಟೆಗಳನ್ನು ಅವತ್ತಿನ ಕಾಲದಲ್ಲಿ ನಿರ್ಮಾಣ ಮಾಡಿದ್ರು. ಚನ್ನಪಟ್ಟಣಕ್ಕೆ ಬೇರು ಗಟ್ಟಿ ಇದೆ, ನಮ್ಮದೇ ಆದಂಥ ಒಂದು ಬಲ ಇದೆ. ಓಕೆ ಸರ್, ಒಂದು ಸ್ವಾಮಿ ನೇತೃತ್ವದಲ್ಲಿ ಏನು ಕಮಿಟಿ ರಚನೆ ಆಗಿದೆ ಉಪಚುನಾವಣೆಗೆ, ತಾವು ಒಂದು ಪದ ಬಳಸ್ರಿ ಸರ್, ಡಿ ಗ್ಯಾಂಗ್ ಅಂತ. ಏನು ಸರ್ ಅದು ಡಿ ಗ್ಯಾಂಗ್ ಅಂದರೆ? నేను ಅದನ್ನು ಹೇಳಲಿಲ್ಲ. ಚಲುವರಾಯಸ್ವಾಮಿ ಇದರಲ್ಲಿ ರೇವಣ್ಣವರು ಒಬ್ಬರು ಇಲ್ಲಿ ಸ್ಪರ್ಧೆ ಮಾಡಿದರು. HM ರೇವಣ್ಣ ಅಂತ ಅವರು XMLA ಮಾಗಡಿಯವರು ನನ್ನ ವಿರುದ್ಧ ಅವ್ರನ್ನ ಸ್ಪರ್ಧೆ ಮಾಡಿದರು. ಅವರು ಭಾಳ ಪ್ರಭಾವಶಾಲಿಯಾದಂಥ ಪ್ರಮುಖರು. ಅವರನ್ನು ಯಾಕೋ ಹಾಕ್ಲಿಲ್ವಲ್ಲ ಅಂತೇಳಿ ನಾನು ಹೇಳಿದೆ. ನಾನು ಯಾಕೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಅಂತಂದರೆ, ಈಗ ಸಾಕಷ್ಟು ಚರ್ಚೆ ಆಗ್ತಾ ಇರೋಂಥದ್ದು ಡಿ ಬಾಸ್ ಅನ್ನುವಂತಹ ವಿಚಾರ. ಹಾಗಾದರೆ ನೀವು ಡಿ ಗ್ಯಾಂಗ್ ಅಂತಂದ್ರಲ್ಲ, ಅದಕ್ಕೆ ಏನಾದರೂ ಇದೆಯಾ ವ್ಯತ್ಯಾಸಗಳು ಅದರಲ್ಲಿ? ಈಗ ಭಾಳ ಅದು ಮಾಧ್ಯಮಗಳಲ್ಲಿ ಬಂದು ಹೋಗಿದೆ, ಅದ್ರ ಬಗ್ಗೆ ಏನು ಮಾತಾಡೋದು ಬೇಡ. ರಾಜಕಾರಣದಲ್ಲಿ ಹೇಳೋದಾದರೆ ಈ ಇವ್ರದ್ದು ಒಂಥರ ಏನಂದರೆ, ಈಗ ನೋಡ್ರಿ, ಶಿವಕುಮಾರ್ ಅವರು ವಾಮ ಮಾರ್ಗದಲ್ಲಿ ಏನಾರ ಮಾಡ್ಬೋದಾ, ಚನ್ನಪಟ್ಟಣದಲ್ಲಿ ಗೆಲ್ಬೋದಾ ಅಂತ ಆಲೋಚನೆ ಇಟ್ಕೊಂಡು ಬರ್ತಾ ಇದ್ದಾರೆ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡೇ ನಾವು ರಾಜಕಾರಣ ಮಾಡಬೇಕು. ಡಿ ಅಂದರೆ ಯಾರು ಸರ್? ಡಿ ಕೆ ಶಿವಕುಮಾರ್ ಅಂತ ಆಗ್ಬೋದು, ಅದರಲ್ಲಿ ಏನು ತಪ್ಪೇನಿಲ್ಲ. ನೀವೇನು ನಮ್ಮನ್ನು ನಾನೇನು ಇದನ್ನು ಬೇರೆ ಥರ ನಾನೇನು ಉತ್ತರ ಕೊಡೋಕ್ಕೆ ಹೋಗಲ್ಲ. ಅವ್ರನ್ನ ಗೌರವದಿಂದನೇ ಸ್ವಾಗತಿಸ್ತೀನಿ. ಚುನಾವಣೆಗೆ ಬರಲಿ, ಅವ್ರಿಗೆ ಆಹ್ವಾನ ಇದೆ. ಬಟ್ ಅವರು ಕನಕಪುರ ಮಾಡಿಟ್ಕೊಂಡು ಬರಬಾರ್ದು. ಚನ್ನಪಟ್ಟಣಕ್ಕೆ ಅದೇ ಅಂತ ವೈಶಿಷ್ಟ್ಯ ಇದೆ. ಬಂದು ಚನ್ನಪಟ್ಟಣ ಜನಗಳ ಹತ್ರ ಓಟ್ ಕೇಳಿ. ಓಕೆ ಸರ್, ತಮ್ಮ ವಿಚಾರಕ್ಕೆ ಬರೋದಾದರೆ, ಈಗ ನೀವು ಮೈತ್ರಿಯಲ್ಲಿದ್ದೀರಿ. ಒಂದು ವೇಳೆ CP ಯೋಗೇಶ್ವರ್ ಅವರಿಗೆ ಇಲ್ಲಿ ಟಿಕೆಟ್ ಸಿಗಲಿಲ್ಲ ಅಂದರೆ CP ಯೋಗೇಶ್ವರ್ ಅವರ ನಡೆ ಏನಾಗಿರುತ್ತೆ ಸರ್? ನನ್ನ ನಡೆ ಟಿಕೆಟು ನಾನು ಆಕಾಂಕ್ಷಿ ಅಲ್ಲ. ನನ್ನ ನಡೆ ದೃಢವಾಗಿದೆ. ನಾನು NDA ನಮ್ಮ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧವಾಗಿರ್ತೀನಿ. ನಾನು ಯಾವುದೇ ರೀತಿಯ ವಿಚಲಿತವಾಗೋ ಪ್ರಶ್ನೆ ಇಲ್ಲ. ಯಾರಿಗೆ ಟಿಕೆಟ್ ಕೊಟ್ಟರು ನಾನು 100ಕ್ಕೆ 100 ಭಾಗ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ. ನಾನು ಟಿಕೆಟ್ಗೆ ಬೇಕೇ ಬೇಕು ಅಂತ ನಾನು ಅದಕ್ಕೆ ದಂಬಾಲು ಬಿದ್ದಿಲ್ಲ. ನಾನು ಇನ್ನೂ ಒಂದು ವರ್ಷ ದಿವಸ MLC ಆಗಿದ್ದೀನಿ. ಪಕ್ಷ ನನಗೆಲ್ಲ ಸ್ಥಾನಮಾನವನ್ನು ಕೊಟ್ಟಿದೆ. ಹಾಗಾಗಿ ನಂದೇನು ಆ ಥರ ಡಿಮ್ಯಾಂಡ್ ಇಲ್ಲ. ಸರ್, JDS ಚಿಹ್ನೆ ಅಡಿ ಏನಾದರೂ ಚನ್ನಪಟ್ಟಣದಲ್ಲಿ ಸ್ಪರ್ಧೆ ಮಾಡಬೇಕಾಗಿ ಬಂದಂಥ ಸಂದರ್ಭ ಬಂದರೆ ತಾವೇನು ಮಾಡ್ತೀರಿ ಸರ್? ಗೊತ್ತಿಲ್ಲ ರೀ, ಅದು ನಮ್ಮ ವರಿಷ್ಠರು ತೀರ್ಮಾನ. ಅವ್ರು ನಮ್ಮನ್ನು ಕ್ಯಾಂಡಿಡೇಟ್ ಮಾಡಿದಾಗ, ನಾನು ಸ್ಪರ್ಧೆ ಮಾಡಿದಾಗ, ನನಗೆ ಸಿಂಬಲ್ ಕೊಟ್ಟಾಗ ನಮ್ಮ ವರಿಷ್ಠರು ಏನು ಆದೇಶ ಕೊಡ್ತಾರೆ ಅದಂತ ನಾವು ನಡ್ಕೋಬೇಕಾಗತ್ತೆ. ಅಥವಾ JDSನಿಂದ ನಿಖಿಲ್ ಕುಮಾರಸ್ವಾಮಿನೋ ಅಥವಾ ಬೇರೆ ಯಾರೋ ಸ್ಪರ್ಧೆ ಮಾಡಿದ್ರೆ CP ಯೋಗೇಶ್ವರ ಬೆಂಬಲ ಸಂಪೂರ್ಣವಾಗಿ ಇದ್ದೇ ಇರುತ್ತಾ? 100ಕ್ಕೆ 100 ಭಾಗ ನಾನು ಬೆಂಬಲಿಸ್ತೀನಿ. ನಾನು ಯಾರೇ ಸ್ಪರ್ಧೆ ಮಾಡಿದ್ರು ನಮ್ಮ NDA ಮೈತ್ರಿಕೂಟದ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿಯವರು ಸ್ಪರ್ಧೆ ಮಾಡೋದು ಕೂಡ ಪ್ರಾಮಾಣಿಕವಾಗಿ ಅವ್ರು ಗೆಲ್ಲುವುದಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾರೆ. ಕೊನೆಯದಾಗಿ ಸರ್, ಈಗ DK ಬ್ರದರ್ಸ್ ಅವರ ಒಂದು ಚಿಂತನೆ ಅಂತಂದರೆ, ಒಂದೇ ಕಲ್ಲಿನಲ್ಲಿ ಎರಡಕ್ಕಿಯನ್ನು ಹೊಡೆಯುವಂಥ ಒಂದು ತಂತ್ರಗಾರಿಕೆಯನ್ನು ಮಾಡಿದ್ದಾರೆ ಅಂತ ಅನ್ನೋದು. ಒಂದು JDSನ್ನು ಏನೋ ಇಡೀ ಜಿಲ್ಲೆಯಿಂದ ಹೊರಗಟ್ಟುವಂತಹ ಒಂದು ಯತ್ನ, ಜೊತೆಗೆ CP ಯೋಗೇಶ್ವರ್ ಅವರನ್ನು ಕೂಡ ಈ ಒಂದು ಚುನಾವಣೆಯಲ್ಲಿ ಸೋಲಿಸುವಂತಹ ಒಂದು ಪ್ರಯತ್ನ. ಅದರಲ್ಲಿ ಯಶಸ್ವಿ ಆಗ್ತಾರೆ ಅಂತ ಅನಿಸುತ್ತೆ ಸರ್? ಈಗ ನಾನೇನು ಈ ಚುನಾವಣೆಯಲ್ಲಿ ಅಭ್ಯರ್ಥಿ ಅಲ್ಲ. ನಾನೇ ಈಗಾಗಲೇ MLC ಇದ್ದೀನಿ. ನಾನು ಪುನಃ ಈ ಚುನಾವಣೆ ಅಖಾಡಕ್ಕೆ ಹೋಗ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ನಾನು ಒಂದು ಪಕ್ಷದ ಚೌಕಟ್ಟಿನಲ್ಲಿ ನಾನೀಗ ಕೆಲಸ ಮಾಡ್ತಕ್ಕಂಥವನು. ನಾನು ವೈಯಕ್ತಿಕ ನಿರ್ಧಾರ ಏನಿಲ್ಲ. ನಮ್ಮ ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ, ತೀರ್ಮಾನ ಆಗಲಿ, ಸ್ವಲ್ಪ ದಿವಸ ಕಾಯಿರಿ. ಯಾರೇ ಬಂದರೂ, ಯಾರೇ ಮೈತ್ರಿ ಅಭ್ಯರ್ಥಿ ಆದರೂ ಕೂಡ ಇಲ್ಲಿ ಗೆಲುವು